ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಎಲ್ರಿಗೂ ಕೂಡ ಖುಷಿ ಕೊಡಲಿ, ಹಾಗೆ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಸೊ ಹಾಗೆಯೇ ಇಷ್ಟೆಲ್ಲ ಹೂ ಏನಕ್ಕೆ ಯಾವ ಫಂಕ್ಷನಿಗೆ ಹೊರಟಿದ್ದೀವಿ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಮಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ವ್ಲಾಗ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ, ಹಾಗೆ ಶೇರ್ ಮಾಡಿ. ಇನ್ನು ಬೆಳಗ್ಗೆನೇ 6:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ನಾವು ಕೂಡ ಹೊರಟಿದ್ದೀವಿ. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಹಾಗೆ ವ್ಲಾಗ್ ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ವಿ, ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು. ಸೊ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗೆ ಹೊರಟಿದ್ದೀವಿ. ಹಾಯ್ ಬಾಯ್. ಒಂದು ಐಡಿ ಎಲ್ಲ ಆಡ್ಬಾರ್ದಪ್ಪು, ಯಾಕೆ 6:30 ಅಷ್ಟೊತ್ತಿಗೆಲ್ಲ ಹೊರಡಬೇಕು ಅಂತ ಹೇಳಿಬಿಟ್ಟು ಬೇಗನೆ ಹೊರಟ್ವಿ. ಹಾಗೆ ಕಾರಲ್ಲಿ ಗಣಪತಿ ಏನಿತ್ತು ಅದಕ್ಕೆ ಹೂ ಇಟ್ಟಿರಲಿಲ್ಲ. ಸೊ ಹಾಗಾಗಿ ಹೂ ತೊಗೊಂಡು ನಮ್ಮ ಮನೆಯವರು ಕೂಡ ದೇವರಿಗೆ ಹೂ ಇಡ್ತಾ ಇದ್ದಾರೆ. ಇನ್ನು ರಾಜ್ಕುಮಾರ್ ಅವ್ರದ್ದು ಒಳ್ಳೆ ಸಾಂಗ್ ಕೂಡ ಪ್ಲೇ ಆಗ್ತಿತ್ತು. ಸೊ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಆನ್ ದ ವೇ ಹೋಗ್ತಾ ತರಕಾರಿ ಅಂಗಡಿಯಲ್ಲಿ ಕೆಲವೊಂದು ಐಟಮ್ಸ್ನ ತಗೊಳ್ಬೇಕಾಗಿತ್ತು. ಕೆಲವೊಂದು ತರಕಾರಿಗಳನ್ನ ಹೇಳಿದ್ದು ತರೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆನ್ ದ ವೇ ಇರುವಂಥ ತರಕಾರಿ ಅಂಗಡಿ ಹತ್ರ ಗಾಡಿನ ನಿಲ್ಲಿಸಿದ್ವಿ. ಚಾರ್ಜ್ ಹಾಕಿದ್ರೇನೋ, ನಿಜವಾಗ್ಲೂ ಪ್ರಾಮಿಸ್ ಇಲ್ಲ, ಚಾರ್ಜ್ ಹಾಕಿದ್ದೆ. ವಿಡಿಯೋ ಮಾಡ್ಕೊಂಡು ಮರ್ತುಬಿಟ್ಟೆ, ಸಾರಿ. ನಮ್ಮ ಮನೆಯವರು ಮನೆಯಲ್ಲಿ ಮೊಬೈಲ್ನ ಚಾರ್ಜ್ ಹಾಕಿದ್ರು. ಸೊ ಹಾಗಾಗಿ ಬರ್ತಾ ತೊಗೊಂಬ ಕೆಳಗಡೆ ಬರೋವಾಗ ಅಂತ ಹೇಳಿದರು. ಬಟ್ ನಾನು ಮರ್ತುಬಿಟ್ಟೆ ಬಂದುಬಿಟ್ಟಿದ್ದೀನಿ ವಿಡಿಯೋ ಮಾಡಿಕೊಂಡು. ಸೊ ಹಾಗೆ ಬೈಸ್ಕೊಂಡೆ ಅದಕ್ಕೂ ಕೂಡ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಹೀಗಾಗುತ್ತಲ್ವ. ಹಾಗೆ ಮನೆ ಹತ್ರನೇ ಇರುವಂಥ ತರಕಾರಿ ಅಂಗಡಿಗೂ ಕೂಡ ಬಂದ್ವಿ. ಆ್ಯಕ್ಚುಲಿ ನೈಟೇ ಹೇಳಿದರು ತರೋದಕ್ಕೆ ಅಂತ ಅಂದ್ಬಿಟ್ಟು, ಬಟ್ ನೈಟ್ ಆಗಿರೋದ್ರಿಂದ ಅಷ್ಟೊತ್ತಲ್ಲಿ ಸ್ಟಾಕ್ ಇರೋದಿಲ್ವಲ್ಲ. ಹಾಗಾಗಿ ಈ ಅಂಗಡಿಯವ್ರ ಹತ್ರ ಬಂದುಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು ನಮ್ಮ ಮನೆಯವರು, ಹಾಗೆ ಅಮ್ಮನೂ ಇಬ್ಬರು ಬಂದಿದ್ದರು. ಈ ಥರ ತರಕಾರಿ ಬೇಕಾಗಿತ್ತು, ತರಿಸಿಟ್ಟಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಬರುತ್ತೆ ಬನ್ನಿ ಅಂತ ಹೇಳಿದ್ರಿಂದ ಇದೇ ಅಂಗಡಿಗೆ ಬಂದ್ವಿ. ಹಾಗೆ ಅವ್ರು ಹೇಳಿದಾಗೆ ತರಕಾರಿ ಕೂಡ ಎಲ್ಲ ಆವಾಗ ತಾನೇ ಜಸ್ಟ್ ಸ್ಟಾಕ್ ಎಲ್ಲ ಇಳಿಸ್ತಾ ಇದ್ರು. ಸೊ ನೋಡ್ತಿರ್ಬೋದು. ಸೊ ಸೌತೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಏನೋ ತರೋದಕ್ಕೆ ಹೇಳಿದರು. ಹಾಗೆ ಕೆಲವೊಂದು ಸೊಪ್ಪನ್ನು ಕೂಡ ತರೋದಕ್ಕೆ ಹೇಳಿದರು. ಹಾಗಾಗಿ ಇಲ್ಲಿಗೆ ಬಂದಿರೋದು. ತರಕಾರಿ ಏನೋ ಬಂದಿತ್ತು, ಬಟ್ ಸೊಪ್ಪು ಇನ್ನೂ ಬಂದಿರಲಿಲ್ಲ. ಇನ್ನೊಂದು 20 ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕಾಯೋ ಹಾಗಾಯಿತು. ಹಾಗೆ ನಮ್ಮ ಮನೆಯವರು ಕೂಡ ಮೊಬೈಲ್ ತಂದುಬಿಡ್ತೀನಿ ಅಂತ ಹೇಳಿ ವಾಪಸ್ ಮನೆಗೆ ಹೋಗಿ ಮೊಬೈಲ್ ಕೂಡ ತಂದರು. ಹಾಗೆ ಅದ್ರ ಗ್ಯಾಪಲ್ಲಿ ತರಕಾರಿ ಅಂಗಡಿಲಿ ಹಾಕಿರೋವಂಥ ಲೈನ್ಸ್ ತುಂಬಾ ಇಷ್ಟ ಆಯಿತು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಾಕಿದ್ದಿತ್ತು. ಆ್ಯಕ್ಚುಲಿ ಆ ಲೈನ್ಸ್ ಆಡೋ ವಯಸ್ಸಲ್ಲಿ ಸಾಧನೆ ಮಾಡಿ, ಗಳಿಸೋ ವಯಸ್ಸಲ್ಲಿ ದಾನ ಮಾಡಿ, ಕಾಣದಂತೆ ಮಾಯವಾದನು ಎಲ್ಲರನ್ನೂ ಮೌನ ಮಾಡಿ ಪರಮಾತ್ಮ ಅಂತ ಹೇಳಿ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ಆ ಲೈನ್ಸ್ ನೋಡೋದಕ್ಕಂತೂ. ಚಿಕ್ಕ 3 4 ಬೈನಿ ಬೇರೆದು ಎತ್ಕೋಬೇಕಂದ 5 ತೂಕ ಆಗ್ತಾರೆ ಬಿಡು. ತೂಕ ಆಗ್ತೀಯಾ? ಸೊ ಮೊದಲಿಗೆ ಸೌತೆಕಾಯಿ ಹೇಳಿದರು, ಒಂದು 30 ಪೀಸ್ ಏನೋ ಬೇಕಾಗಿತ್ತು ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ನಮ್ಮಮ್ಮ ಎಣ್ಸಿ ಹಾಕ್ಕೊಳ್ತಾ ಇದ್ರು. ಬಟ್ KGಗೆ ಏನೋ 3 ಅಥವಾ 4 ಬರುತ್ತೆ ಅಂತ ಹೇಳ್ತಾ ಇರೋದ್ರಿಂದ ನೋಡಿಕೊಂಡು ಎಲ್ಲ ಕೌಂಟ್ ಮಾಡಿಕೊಂಡೇ ಸೌತೆಕಾಯಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ರು. ಹಾಗೆ ಇನ್ನು ಕ್ಯಾಪ್ಸಿಕಮ್ ಕೂಡ ಬೇಕಾಗಿತ್ತು. ಬಾಕ್ಸ್ ಇನ್ನೂ ಓಪನ್ ಇರಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಒಂದೊಂದೇ ತರಕಾರಿ ಎಲ್ಲ ಅವರು ರೀಸ್ಟಾಕ್ ಮಾಡೋದಕ್ಕೆ ಅಂತ ಹೇಳಿ ಓಪನ್ ಮಾಡಿ ಹಾಕ್ತಾಯಿದ್ರು. ಸೊ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಇನ್ನೂ ಸೊಪ್ಪು ಕೂಡ ಬಂದಿರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗಿತ್ತು ಅಲ್ಲೇ.
ಇನ್ನು ಕ್ಯಾಪ್ಸಿಕಮ್ ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ, ಯಾವುದೂ ಆಯಿಸೋ ಥರನೇ ಇಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸಖತ್ ಫ್ರೆಶ್ ಆಗಿತ್ತು ತರಕಾರಿಗಳೆಲ್ಲ. ತರಕಾರಿಗಳನ್ನ ನೋಡ್ತಾ ಇದ್ರೆ ಫ್ರೆಶ್ ಆಗಿರೋದನ್ನ ಮನೆಗೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ನಾವು ಕೂಡ ತೊಗೊಳ್ಳೋಣ ಮನೆಗೆ ಎಷ್ಟು ಬೇಕೋ ಅಷ್ಟು ಅಂತ. ಬಟ್ ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ನೀನು ಫಂಕ್ಷನ್ಗೆ ಹೋಗ್ತಾ ಇದೆಯಾ ಅಥವಾ ಮನೆಗೆ ಹೋಗ್ತಾ ಇದೆಯಾ ವಾಪಸ್ ಅಂತ ಹೇಳಿ ನಮ್ಮ ಮನೆಯವ್ರು ಕೂಡ ಅವ್ರು ಹೇಗಿಸ್ತಾ ಇದ್ರು. ಸೌತೆಕಾಯಿ ಹಾಗೆ ಕ್ಯಾಪ್ಸಿಕಮ್ ಏನು ಹೇಳಿದ್ರು ಅದನ್ನೆಲ್ಲ ನೀಟಾಗಿ ತೊಗೊಂಡಿದ್ದೆಲ್ಲ ಆಯಿತು. ಇದಿಷ್ಟು ಆಯಿತು. ಬಟ್ ಇನ್ನೂ ಸೊಪ್ಪನವ್ರು ಬಂದೇ ಇರಲಿಲ್ಲ. ನಾನು ಹಾಗೂ ಆನ್ ದ ವೇ ಹೋಗ್ತಾ ತೊಗೊಂಡೋಗೋಣ ಅಂತ ಹೇಳ್ತಾ ಇದ್ದೆ. ಬಟ್ ಹೇಳಿರೋದ್ರಿಂದ ಅವರು ಆನ್ ದ ವೇ ಬರ್ತಿದ್ದಾರೆ, ಇರಿ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ, ನಿಯರ್ ಬೈ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಿಡಲ್ಲ ಊರಲ್ಲಿ ಏನೇನು ಮಾಡ್ತೀನಿ ಮನಿ ಜನ ಅಪ್ಪ ಇದೆಯಾ ಯಾವ ಕಲರ್ ಅಪ್ಪು ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಏನಂತೆ ಜೋರಿಗೆ ಸೂಪರ್ ಸೊ ಎಲ್ಲರೂ ಕೂಡ ಕಾರಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಸೊಪ್ಪಿನ ಗಾಡಿ ಕೂಡ ಬಂತು. ಹೇಗೋ ಬೇಗನೆ ಬಂತು ಅವ್ರು ಹೇಳ್ದಾಗೆ. ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಮತ್ತು ಮೆಂತ್ಯ ಸೊಪ್ಪು ಇದಿಷ್ಟು ಬೇಕಾಗಿತ್ತು. ಹಾಗಾಗಿ ಎಲ್ಲನೂ ತಗೊಳ್ತಾ ಇದ್ರು. ಹಾಗೆ ನಾವು ಹೂವು ಕೂಡ ಹಿಂದಿನ ದಿವಸನೇ ನಮ್ಮ ಮನೆಯವರು ಬೆಳಗ್ಗೆಗೆ ಹೋಗಿ ಮಾರ್ಕೆಟಿಗೆ ತಂದಿದ್ರು. ಅದನ್ನು ಕೂಡ ತರಕ್ಕೆ ಹೇಳಿದ್ರಿಂದ ಹಿಂದಿನ ದಿವಸನೇ ಸಿಟಿ ಮಾರ್ಕೆಟಿಂದ ಬೆಳಗ್ಗೆನೇ ಹೋಗಿ ಹೂವೆಲ್ಲ ಫ್ರೆಶ್ ಆಗಿ ತಂದಿದ್ರು. ಸೊ ಅದೆಲ್ಲದೂ ಕೂಡ ರೆಡಿಯಾಗಿತ್ತು. ಇನ್ನು ನೈಟಲ್ಲಿ ತರಕಾರಿ ತರಕ್ಕೆ ಹೇಳಿದ್ರಿಂದ ಈ ರೀತಿ ಕೆಲಸ ಆಯಿತು. ಬಟ್ ಅದನ್ನು ಹಿಂದಿನ ದಿವಸನೇ ಹೇಳ್ಬಿಟ್ಟಿದ್ರೆ ಹೇಗೋ ತಂದ್ಬಿಡ್ಬೋದಾಗಿತ್ತು ಮಾರ್ಕೆಟಿಂದನೇ. ಬಟ್ ಎನಿವೆ ತರಕಾರಿ ಅಂಗಡಿಗೆ ಹೇಳ್ಕೊಂಡಿರೋದ್ರಿಂದ ಹೇಗೋ ಅವರು ಕೂಡ ಸ್ಟಾಕ್ ಎಲ್ಲ ತರಿಸಿದ್ರು. ತರಕಾರಿಗಳು ಮಾತ್ರ ತುಂಬಾ ಫ್ರೆಶ್ ಆಗಿತ್ತು. ಹೇಗೋ ನಮಗೆ ಬೇಕಾಗಿರೋದು ಕೂಡ ಎಲ್ಲ ಸಿಕ್ತು. ಸೊಪ್ಪು ತರಕಾರಿಗಳು ಎಲ್ಲನೂ ಕೂಡ ತೊಗೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಹೊರಡೋ ಅಷ್ಟರಲ್ಲಿ 7:15 ಏನೋ ಆಗಿಬಿಟ್ಟಿತ್ತು. ಸೊ ಇನ್ನು ಬೇಗನೆ ಹೋಗೋಣ ಅಂತ ಹೇಳಿ ಹೊರಟಿದ್ದಾಯಿತು. ಹೇಗೋ ಟ್ರಾಫಿಕ್ ಇರೋದಿಲ್ಲ, ಅರ್ಲಿ ಮಾರ್ನಿಂಗ್ಗೆ ಹೊರಟಿರೋದ್ರಿಂದ ಹೋಗ್ಬಿಡ್ಬೋದು ಬೇಗನೆ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ನೆಲಮಂಗಲ ಅಲ್ಲಿ ಹೈವೇಲಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಸೊ ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳು ಅಂತ. ಅಂದರೆ ನಾವು ಕರೆಕ್ಟಾಗಿ ನೆಲಮಂಗಲ ಬರೋ ಅಷ್ಟರಲ್ಲಿ ಹತ್ತತ್ರ 7:50 ಅಥವಾ 8 ಗಂಟೆನೋ ಏನೋ ಆಗಿತ್ತು. ಅಷ್ಟರಲ್ಲಾಗಲೇ ತುಂಬಾ ಕಾರ್ಗಳು ಅಲ್ಲಲ್ಲೇ ನಿಲ್ಲಿಸಿ ಬರೋ ಥರ ಆಗೋಯ್ತು. ಹಾಗೆ ಕ್ರಿಸ್ಮಸ್ ಟೈಮ್ ಬೇರೆ ಅಲ್ವಾ. ಸೊ ಎಲ್ಲರೂ ಕೂಡ ಹಾಲಿಡೇ ಟ್ರಿಪ್ಗೂ ಕೂಡ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗೋ ಏನೋ ಗೊತ್ತಿಲ್ಲ, ತುಂಬಾ ಕಾರ್ಗಳಿತ್ತು. ಹಾಗೆ ಹೋಗ್ತಾ ಅಲ್ಲಿ ಹೋಟೆಲ್ಸಲ್ಲೂ ಅಷ್ಟೇ, ಹೋಟೆಲ್ ಮುಂದೆ ಎಲ್ಲ ರೆಸ್ಟೋರೆಂಟ್ ಮುಂದೆ ಎಲ್ಲ ತುಂಬಾ ಕಾರ್ಗಳನ್ನ ಪಾರ್ಕ್ ಮಾಡಿದರು. ಅದೇ ಅಂದ್ಕೊಳ್ತಿದ್ವಿ ಎಷ್ಟು ಜನ ಹೊರಟಿರ್ಬೋದು ಇವತ್ತು ಅಂತ ಹೇಳ್ಬಿಟ್ಟು. ಅದು ಅಲ್ಲದೆ ಭಾನುವಾರ ಬೇರೆ ತುಂಬಾ ಗಾಡಿಗಳಿತ್ತು, ಕಾರ್ಗಳಂತೂ ತುಂಬ ಪಾಸ್ ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ನೆಲಮಂಗಲ ಕ್ರಾಸ್ ಆಗೋವರೆಗೂ ಒಂದು ಸ್ವಲ್ಪ ಲೇಟೇ ಆಗೋಯ್ತು ನಾವು ಹೊರಡೋದಕ್ಕೆ. ಸೊ ನೆಲಮಂಗಲ ಎಲ್ಲ ಕ್ರಾಸ್ ಮಾಡಿ ಹೈವೇಲಿ ಹೋಗ್ತಾ ಇದ್ವಿ. ಅಲ್ಲಿವರೆಗೂ ಏನಷ್ಟು ಫಾಗ್ ಥರ ಏನು ಅನಿಸ್ಲಿಲ್ಲ. ಬಟ್ ಮುಂದೆ ಹೋಗ್ತಾ ಹೈವೇಯಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಫುಲ್ ಫಾಗ್ ಇತ್ತು. ತುಂಬ ದೂರದ್ದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಮಂಜು ಆಗಿತ್ತು, ತುಂಬ ಕ್ಲೌಡಿ ಥರ ಇತ್ತು. ಸೊ ಹೈವೇಯಲ್ಲಿ ಎಲ್ಲಿ ನೋಡಿದ್ರು ಬಿಸಿಲೇ ಇಲ್ಲ, ಫುಲ್ಲು ಫಾಗ್ ಥರನೇ ಇತ್ತು. ನಾವು ತರಕಾರಿ ಅಂಗಡಿ ಮುಂದೆ ನಿಂತಿದ್ದಾಗ ಬಿಸಿಲು ಚೆನ್ನಾಗಿ ಬರ್ತಿತ್ತು. ಅದೇ ಅಂದ್ಕೊಳ್ತಿದ್ವಿ ಅಲ್ಲಿ ಎಷ್ಟು ಬಿಸಿಲಿತ್ತು, ಇಲ್ಲಿ ಒಂದು ಸ್ವಲ್ಪನೂ ಕೂಡ ಬಿಸಿಲಿಲ್ವಲ್ಲ, ಫುಲ್ಲು ಕ್ಲೌಡಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅಷ್ಟು ಫಾಗ್ ಇತ್ತು, ಅಷ್ಟು ಮಂಜಿತ್ತು. ಆದರೆ ನೇಚರ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲಿ ನೋಡಿದ್ರು ಹಸಿರು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು. ಈ ರೀತಿ ಹೊರಗಡೆ ಬಂದಾಗ ಸುತ್ತ ನೋಡೋದೇ ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಾಗೆ ನಮ್ಮ ಅಪ್ಪು ಕೂಡ ದಾರಿ ಉದ್ದಕ್ಕೂ ವಾಮಿಟ್ ಬರ್ತಿದೆ ಅಂತ ಹೇಳ್ತಾ ಇದ್ದ. ನಂಗೆ ವಾಂತಿ ಬರ್ತಿದೆ ಕವರ್ ಕೊಡು ಅಂತ ಹೇಳಿ ಕೇಳ್ತಾ ಇದ್ದ. ಸೊ ದಾರಿ ಉದ್ದಕ್ಕೂ ಅಲ್ಲಲ್ಲೇ ಅಂದರೆ ಹಾಫ್ ಆನ್ ಅವರ್ಗೆಲ್ಲ ವಾಮಿಟ್ ಮಾಡಿದ್ದೇ ಆಯಿತು. ಹಾಗೆ ಹೊಟ್ಟೆ ಕಾಲಿರೋದಕ್ಕೆ ಏನೋ ಗೊತ್ತಿಲ್ಲ, ತುಂಬಾ ವಾಮಿಟ್ ಸೆನ್ಸೇಷನ್ ಅವನಿಗೆ ಆಗ್ತಾಯಿತ್ತು. ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ ಅಂದರೆ ತಿಂದುಬಿಟ್ಟು ಇಮಿಡಿಯೇಟಾಗಿ ಅದನ್ನು ಕೂಡ ವಾಮಿಟ್ ಮಾಡೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಹಾಗೆ ಆಗಿಬಿಡುತ್ತೆ ಅವನಿಗೆ ಕೆಲವೊಂದು ಸತಿ. ಹಾಗಾಗಿ ಏನೂ ಕೂಡ ತಿನ್ನಿಸ್ಲಿಲ್ಲ. ಮತ್ತು ಇನ್ನೊಂದೇನಂತ ಅಂದರೆ ತರಕಾರಿಗಳು ಕೂಡ ನಾವು ಕೂಡ ತೊಗೊಂಡು ಹೋಗೋದಿತ್ತು. ಸೊ ಅಲ್ಲಿ ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ನಿಲ್ಲಿಸ್ದಲೇ ನಾನ್ ಸ್ಟಾಪ್ ಆಗಿ ನಾವು ಕೂಡ ಹೊರಟ್ವಿ. ಸೊ ಅರ್ಲಿ ಮಾರ್ನಿಂಗ್ ಆಗಲೇ 8:30 ಆಗಿದೆ. ಅದು 8:30 ಥರನೇ ಇರಲಿಲ್ಲ, ಇನ್ನೂ ಕೂಡ ಅವಾಗ ತಾನೇ ಜಸ್ಟ್ 5:45 ಇಲ್ಲ 6 o'clock ಆ ರೀತಿ ಇತ್ತು. ತುಂಬಾ ಫಾಗ್ ಇತ್ತು. ಅದರಲ್ಲೂ ಈ ಕೆರೆ ಇರೋವಂಥ ಜಾಗ ಎಲ್ಲ ಏನು ಬರುತ್ತೆ ಅಂಥ ಸೈಡ್ ಅಂತೂ ಫುಲ್ಲು ಫಾಗ್ ಇತ್ತು.
ಕೆರೆ ಯಾವುದು ಅಥವಾ ಕ್ಲೌಡ್ ಯಾವುದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ರೀತಿ ಇತ್ತು, ಕಾಣಿಸ್ತಿತ್ತು, ನೋಡ್ತಾ ಇರ್ಬೋದು. ಹಾಗೆ ಹೈವೇ ಎಲ್ಲ ಕ್ರಾಸ್ ಮಾಡಿ ಮುಂದಕ್ಕೆ ಬಂದಿದ್ದಾಯಿತು. ಇನ್ನು ಊರ ಹತ್ರ ಬಂದ್ವಿ. ಇನ್ನು ಮಾರ್ಕೊಂಡಳ್ಳಿ ಡ್ಯಾಮ್ ಅಂತ ಹೇಳಿ ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ. ಆ ರೋಡ್ ಆ್ಯಕ್ಚುಲಿ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು. ಆ ಒಂದು ವರ್ಕು ಇವಾಗ ಪ್ರೊಸೆಸಿಂಗಲ್ಲಿತ್ತು. ರೋಡ್ ಮಾಡ್ತಾಯಿದ್ರು ಚೆನ್ನಾಗೇನೆ. ತುಂಬ ವರ್ಷದಿಂದ ರೋಡು ಎಲ್ಲ ಚೆನ್ನಾಗಿರಲಿಲ್ಲ, ಎಲ್ಲ ಹಾಳಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಯಾವಾಗಪ್ಪ ಈ ರೋಡ್ ರೆಡಿ ಮಾಡಿಸ್ತಾರೆ ಅಂತ ಹೇಳಿ ನಾವು ಕೂಡ ಅಂದ್ಕೊಳ್ತಿದ್ವಿ ಯಾವಾಗಲೂ ಬಂದಾಗೆಲ್ಲ. ಬ್ರಿಡ್ಜ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದ್ರಿಂದ ರೋಡ್ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತುಂಬ ಊರುಗಳಿಗೆ ಈ ರೋಡ್ ಕನೆಕ್ಟ್ ಆಗುತ್ತೆ. ಹಾಗೆ ಡ್ಯಾಮ್ ಕೂಡ ಇರೋದ್ರಿಂದ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರೋದ್ರಿಂದ ಇನ್ನೂ ರೋಡ್ ಕೂಡ ಚೆನ್ನಾಗಿ ಮಾಡಿಲ್ವಲ್ಲ ಅಂತ ಹೇಳಿ ಅಂದ್ಕೊಳ್ತಾನೆ ಇದ್ವಿ. ಹೇಗೋ ರೋಡ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬರೋ ಅಷ್ಟರಲ್ಲಿ ರೋಡ್ ಕೂಡ ಆಗಿರುತ್ತೆ ಅಂತ ಹೇಳಿ ಅದೇ ಅಂದ್ಕೊಳ್ತಾ ಇದ್ವಿ ನಾವು ಕೂಡ. ಹಾಗೆ ಡ್ಯಾಮಲ್ಲಿ 2 ಸ್ಮಾಲ್ ಗೇಟ್ ಓಪನ್ ಆಗಿತ್ತು. ಇನ್ನು ದೊಡ್ಡ ಗೇಟ್ಗಳೆಲ್ಲ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಡ್ಯಾಮ್ ಫುಲ್ ಆಗ್ತಿದ್ದಾಗೇನೆ. ಸೊ ಇದೇ ಮಾರ್ಕೊಂಡಳ್ಳಿ ಡ್ಯಾಮ್. ಸೊ ನಾವು ಕೂಡ ದೇವಸ್ಥಾನ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಬರೋ ಅಷ್ಟರಲ್ಲೇ 10 o'clock ಆಗಿಬಿಟ್ಟಿತ್ತು. 9 o'clock ಅಷ್ಟರೆಲ್ಲ ಬರಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಸ್ವಲ್ಪ ನೆಲಮಂಗಲ ರೋಡೆಲ್ಲ ಟ್ರಾಫಿಕ್ ಇದ್ದಿದ್ದರಿಂದ ಹಾಗೆಯೇ ನಾವು ಕೂಡ ತರಕಾರಿಗಳೆಲ್ಲ ತರಬೇಕಾಗಿದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿದ್ರಿಂದ ಎಲ್ಲ ಲೇಟ್ ಆಯಿತು. ಸೊ 10 o'clock ಬಂದ್ವಿ. ಇನ್ನು ಅಲ್ಲೂ ಕೂಡ ಟಿಫನ್ ಎಲ್ಲ ಮಾಡಿಸ್ತಾ ಇದ್ದೀವಿ, ಇಲ್ಲೇ ಬನ್ನಿ ಅಂತ ಹೇಳಿದರು. ನಾವು ಬರೋ ಅಷ್ಟರಲ್ಲಿ ಅವರು ಕೂಡ ಎಲ್ಲ ಬಂದಿದ್ದರು. ಸೊ ನಾವು ಬಂದಿರೋವಂಥ ಜಾಗ ಬಂದು ನಮ್ಮ ಮನೆ ದೇವರು ಹನುಮಂತರಾಯ ಸ್ವಾಮಿ ಅಂತ ಹೇಳಿ. ಸೊ ಈ ದೇವರಿಗೆ ಹರಸೇವೆ ಮಾಡ್ತಾ ಇದ್ದಾರೆ ನಮ್ಮ ಸೋದ್ರ ಮಾವ, ಅಂದರೆ ನಮ್ಮಮ್ಮ ಅವರ 2ನೇ ತಮ್ಮ. ಹರಕೆ ಏನು ಮಾಡ್ಕೊಂಡಿರ್ತಾರೆ, ಆ ಹರಕೆ ಮಾಡಿಕೊಂಡು ಸ್ವಾಮಿಗೆ ಸೇವೆ ಸಲ್ಲಿಸೋದನ್ನು ಹರಸೇವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಫಂಕ್ಷನ್ಗೆ ನಾವು ಬಂದಿದ್ದು. ಹಾಗೆ ನಾವು ಬರೋ ಅಷ್ಟರಲ್ಲಿ ಟಿಫನ್ ಕೂಡ ಎಲ್ಲ ರೆಡಿ ಮಾಡಿಸಿದ್ರು. ಆ ಕಡೆ ಎಲ್ಲ ಅಡುಗೆ ಮಾಡುವಂಥ ಜಾಗ ಆಗಿರುತ್ತೆ. ಸೊ ಚಿತ್ರಾನ್ನ ಮಾಡಿಸಿದ್ರು. ಹಾಗಾಗಿ ಬಂದ ತಕ್ಷಣನೇ ಟಿಫನ್ ಮಾಡ್ಕೊಂಬಿಡಿ ಅಂತ ಹೇಳಿ ಬಿಸಿ ಬಿಸಿ ಎಲ್ಲ ಹಾಕ್ಕೊಟ್ರು. ಇನ್ನು ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಬಿಸಿ ಬಿಸಿ ಚಿತ್ರಾನ್ನ ತುಂಬಾ ಚೆನ್ನಾಗಿತ್ತು. ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ನಾವೇ ತರೋದಿತ್ತು. ಹಾಗಾಗಿ ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ರಂತೆ. ಸೊಪ್ಪೆಲ್ಲ ತರೋವರೆಗೂ ಟಿಫನ್ ಮಾಡೋದು ಬೇಡ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರಂತೆ. ಹಾಗಂತ ಹೇಳಿ ಹೇಳ್ತಾಯಿದ್ರು. ನಮ್ಮ ಕರ್ಕೊಂಡು ನೆನ್ನೆ ಬಂದು ಕುರಿ ಮರಿ ದನ ಕರ ನೋಡ್ಕೊಂಡು ಖುಷಿಯಾಗಿ ಬಂದಿರೋದು. ಎಲ್ಲ ತರಬೇಕಾಯ್ತಲ್ಲ. ಕೋಳಿಯಲ್ಲಿ ಕೋಳಿನ ನಮ್ಮನೇಲೆ ತಗೋ ನಡೆದ ಕೋಳಿ ಮರಿ ಬರ ಇಷ್ಟ ಎಲ್ಲ ಕೇಳ್ತಾನೆ. ತಿನ್ಬೇಕು, ಮನೆಗೆ ಹೋಗೋಣ, ತಿನ್ ಫಸ್ಟ್ ತಿನ್ಕೊಂಡು ಇಷ್ಟಪಡೋದಲ್ಲ ಹೋಗೋಣ. ಅದಕ್ಕೆ ಎತ್ಕೊಂಡಿದ್ರೆ ನಾವು ಅಡುಗೆಗೆ ನಾವೆಲ್ಲ ಟಿಫನ್ ಮಾಡೋದು ನೋಡಿ ನಮ್ಮ ಅಪ್ಪು ಕೂಡ ಅವನಾಗವನೇ ತಿಂತಾ ಇದ್ದ. ನಿಧಾನಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಬಗ್ಗಿಸ್ಕೊಂಡು ಒಂಚೂರು ಚೆಲ್ದಲೇ ನೀಟಾಗಿ ತಿಂತಾ ಇದ್ದ. ಇನ್ನು ಹಾಗೆ ನಮ್ಮ ಅವ್ವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಯಾಕೆ ನಿನ್ನಿಸೋನೆ ಬರಲಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಇಲ್ಲೇನು ನೋಡ್ತಿದ್ದೀರಾ, ಇವರೇ ನಮ್ಮ ಅಕ್ಕ, ನಂದು ನಮ್ಮ ಸೋದ್ರ ಮಾವ ಅವ್ರ ಹೆಂಡತಿ, ಹಾಗೆ ಅವ್ರ ಮಕ್ಕಳಿಬ್ರು. ನಮ್ಮ ದೊಡ್ಡಪ್ಪನ ಮಗಳನ್ನೇ ನಮ್ಮ ಮಾವಂಗೆ 2ನೇ ಮಾವಂಗೆ ಕೊಟ್ಟು ಮದುವೆ ಮಾಡಿರೋದು. ಸೊ ಹಾಗಾಗಿ ದೊಡ್ಡಪ್ಪನ ಮಗಳಾಗಿರೋದ್ರಿಂದ ನಾವೆಲ್ಲ ಅಕ್ಕ ಅಂತಲೇ ಅವ್ರನ್ನ ಕರೆಯೋದು. ಅವರೇನೆ ಇವಾಗ ಮನೆ ದೇವರಿಗೆ ಹರಕೆ ಮಾಡಿಕೊಂಡು ಹರಸೇವೆ ಮಾಡ್ತಾ ಇರೋದು. ಅವ್ರ ಮನೆ ದೇವರು ನಮ್ಮ ಮನೆ ದೇವರು ಎರಡೂ ಕೂಡ ಒಂದೇ ಆಗಿರುತ್ತೆ. ಸೊ ಇನ್ನು ನಮ್ಮ ಅಪ್ಪು ಕೂಡ ಖಾಲಿ ಊಟ ಇತ್ತಲ್ವ, ವಾಮಿಟ್ ಎಲ್ಲ ಮಾಡಿದ್ರಿಂದ ನೀಟಾಗೆಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡಿದ್ದ. ಇನ್ನು ನಮ್ಮಮ್ಮ ಎಳ್ನೀರು ಕುಡಿತೀನಿ ಅಂತ ಹೇಳಿ ತೊಗೊಂಡಿದ್ರು. ನಾವೆಲ್ಲ ರೇಗಿಸ್ತಾ ಇದ್ವಿ. ಆ್ಯಕ್ಚುಲಿ ಸೀರೆ ಎಲ್ಲ ಗಲೀಜಾಗ್ಬಿಡುತ್ತೆ, ಎಣ್ಣೆ ಚೆಲ್ಕೊಂಬರ್ತೀಯ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ವಿ. ಇನ್ನು ದೇವ್ರದ್ದು ಕವಚ ಏನಿರುತ್ತೆ, ಬೆಳ್ಳಿ ಕವಚ, ಅದನ್ನು ಕೂಡ ತಂದರು. ಪೂಜಾರಿಗಳೇನಿರ್ತಾರೆ ಅಲಂಕಾರ ಮಾಡಬೇಕು ಅಂತ ಹೇಳಿ ಅವರು ಕೂಡ ಎಲ್ಲ ತರ್ತಾಯಿದ್ರು. ಹಾಗೆ ಸುತ್ತ ನೋಡ್ತಿರ್ಬೋದು, ಇದೆಲ್ಲ ಖಾಲಿ ಪ್ರದೇಶ. ಯಾವುದೇ ಒಂದು ಫಂಕ್ಷನ್ ಮಾಡಬೇಕು ಈ ರೀತಿ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಸೈಲೆಂಟ್ ಆಗಿರೋವಂಥ ಒಂದು ಪ್ರದೇಶ. ಹಾಗೆ ಯಾವುದೇ ಸೌಂಡ್ ಇರೋದಿಲ್ಲ, ಸುತ್ತಮುತ್ತ ಯಾವುದೇ ಮನೆಗಳಿಲ್ದೆಲ್ಲ ಇರೋದ್ರಿಂದ ನಿಶ್ಶಬ್ದವಾಗಿರುತ್ತೆ. ಅದರ ಈ ರೀತಿ ಫಂಕ್ಷನ್ಸ್ ಮಾಡಬೇಕು ಅಂತ ಅಂದರೆ ಆ ವಾತಾವರಣನೂ ಹಾಗೆ ಇರುತ್ತೆ, ಒಳ್ಳೆ ಗಾಳಿ ಬೆಳಕು. ಹಾಗೆ ಇಲ್ಲೊಂದು ದೊಡ್ಡ ಮರ ಇದೆ. ಆ ಮರದ ನೆರಳೇನೆ ನೋಡ್ತಾ ಇರ್ಬೋದು ನೀವು ಸುತ್ತ, ಅದೆಲ್ಲ ಮರದ ನೆರಳೇನೆ ದೇವಸ್ಥಾನದ ಸುತ್ತ ಆವರಿಸ್ಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ಯಾವ್ದಾರು ಫಂಕ್ಷನ್ಸ್ ಮಾಡ್ತಾರೆ ಅಂದರೆ ಆರಾಮಾಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಜನಗಳು ಕೂಡ ಅಷ್ಟೇ ಹರಕೆ ಮಾಡಿಕೊಂಡು ಹರಸೇವೆಗಳು ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ತುಂಬಾ ಹರಸೇವೆಗಳೆಲ್ಲ ನಡೀತಾ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಬರೋದು, ಹಾಗೆ ಟೈಮ್ ಪಾಸ್ ಆಗೋದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಬಂದರೆ. ಮೈಂಡ್ ಕೂಡ ಒಂಥರ ಕಾಮಾಗಿ ಅನಿಸ್ತಾ ಇರುತ್ತೆ. ಸೊ ಇವರಿಬ್ರು ನಮ್ಮ ಮಾವನ ಮಕ್ಕಳು. ರೆಡ್ ಕಲರ್ ವೇಲ್ ಹಾಕಿರೋದು ಬಂದು ಲಿಖಿತ ಅಂತ ಹೇಳಿ 2ನೇ ಅವಳು. ಹಾಗೆ ಪರ್ಪಲ್ ಕಲರ್ ರೈಟ್ ಸೈಡ್ ಕೂತಿರೋಳು, ಪರ್ಪಲ್ ಕಲರ್ ದುಪ್ಪಟ್ಟ, ಅವಳು ಮೇಘ ಅಂತ ಹೇಳಿ 1ನೇ ಅವಳು. ಹಾಗೆ ಒಬ್ಬ ಮಗ ಕೂಡ ಇದ್ದಾನೆ, ಮನು ಅಂತ ಹೇಳಿ. ಅವನ ಆ ಕಡೆ ಎಲ್ಲ ಓಡಾಡ್ಕೊಂಡಿದ್ದ. ಸೊ ದೇವಸ್ಥಾನದ ಹತ್ರ ನೋಡ್ತಿರ್ಬೋದು, ಆ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಅವನೇನೆ. 3 ಜನ ಮಕ್ಕಳು ಅವರಿಗೆ. ಹಾಗೆ ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಕೆಲವೊಂದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ರು.
ಸೊ ಈ ರೀತಿ ಎಲ್ಲ ಹರಸೇವೆ ಮಾಡಬೇಕು ಅಂತ ಅಂದರೆ ದೇವಸ್ಥಾನ ಮುಂದೆಗಡೆ ಈ ರೀತಿ ಚಪ್ರ ಎಲ್ಲ ಹಾಕ್ಕೊಳ್ತಾರೆ. ಫಸ್ಟೆಲ್ಲ ಶೀಟ್ ಇರಲಿಲ್ಲ, ನೀಟಾಗೆಲ್ಲ ಚಪ್ರ ಹಾಕ್ಬೋದಾಗಿತ್ತು. ಬಟ್ ಇವಾಗ ಶೀಟ್ ಇರೋದ್ರಿಂದ ಸಿಂಪಲ್ ಆಗೇ ಈ ರೀತಿ ಚಪ್ರ ಹಾಕ್ಕೊಳ್ಬೋದು. ಸೊ ಚಪ್ರ ಎಲ್ಲ ಹಾಕಿ ಹೂವೆಲ್ಲ ಮುಡಿಸ್ತಾ ಇದ್ರು. ನಾವು ದೇವ್ರನಾಮ ಎಲ್ಲ ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಕರೆದ್ರು. ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗಿ ನಾವು ಕೂಡ ದೇವ್ರನಾಮ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಹಾಗೆಯೇ ನಮ್ಮ ಮಾವನ ಮಕ್ಕಳಿಬ್ರು 3 ನಾಮ ಹಾಕಿ ಅಂತ ಹೇಳಿ ಅವರೇ ಹಾಕಿಸ್ಕೊಳ್ತಾ ಇದ್ರು. ಸೊ ಲಿಖಿತಂಗೆ ಆಸೆ ಇತ್ತು 3 ನಾಮ ನಾವು ಕೂಡ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಕ್ಕಂಗೂ ಬೇಡ ಅಂದ್ರೂ ನೋಡಿ ಇಟ್ಕೊಂಡು ಹಾಕಿಸ್ತಾ ಇದ್ದಾಳೆ. ಸೊ ಹಾಗಾಗಿ ಇಬ್ಬರು ಕೂಡ ನಾಮ ಹಾಕಿಸ್ಕೊಂಡು ಬಂದರು, ರೇಗಿಸ್ತಾ ಇದ್ರು ಎಲ್ಲರೂ ಕೂಡ. ಇನ್ನು ಇವ್ರು ಬಂದು ನಮ್ಮ ಸೋದರ ಮಾವ. ಸೊ ಇವರು ನಮ್ಮ ಅಮ್ಮನ 2ನೇ ತಮ್ಮ, ಇವರೇ ಹರಸೇವೆ ಮಾಡ್ತಾ ಇರೋದು ಕೂಡ. ಸೊ ನಮ್ಮ 2ನೇ ಮಾವ ಬಂದು ಊರಲ್ಲೇ ಸ್ಟೇ ಆಗಿರೋದು, ಅವ್ರಿರೋದು ಊರಲ್ಲೇ. ಸೊ ಊರ ಕಡೆ ನಾವೇನಾದ್ರು ಹೋಗ್ತೀವಿ ಅಂತ ಅಂದರೆ ಆಲ್ಮೋಸ್ಟ್ ನಾವು ಜಾಸ್ತಿ ಇವ್ರ ಮನೆಗೇ ಬರೋದು ಕೂಡ. ಸೊ ಇವನೇ ನಮ್ಮ ಮಾವನ ಮಗ ಮನು ಅಂತ ಹೇಳಿಬಿಟ್ಟು, ಮನೋಜ್ ಗೌಡ ಅಂತ ಫುಲ್ ನೇಮ್ ಒಂದು, ನಾವೆಲ್ಲ ಕರೆಯೋದು ಮನು ಅಂತಲೇ. ಸೊ ಇವನು ಇವಾಗ 10th ಏನೋ ಓದ್ತಾ ಇದ್ದಾನೆ. ಆ್ಯಕ್ಚುಲಿ ಇಬ್ಬರದು ಅಂದರೆ ಲಿಖಿತಂದು ಹಾಗೆ ಮೇಘಂದು, ದೊಡ್ಡೋಳ್ದು ಹಾಗೆ ಚಿಕ್ಕೋಳ್ದು ಎಜುಕೇಷನ್ ಕಂಪ್ಲೀಟ್ ಆಗಿದೆ. ಒಬ್ಳು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾಳೆ, ಹಾಗೆ ಇನ್ನೊಬ್ಳು BComದಾಗಿದೆ. ಇಬ್ಬರು ಕೂಡ ವರ್ಕ್ ಮಾಡ್ತಾಯಿದ್ದಾರೆ. ಇವನು ಇವಾಗ 10th ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ದೇವ್ರನಾಮ ಹಾಕಿಸ್ಕೊಳ್ತಾ ಇದ್ರು. ಇನ್ನು ನಾವು ಕೂಡ ದೇವ್ರನಾಮ ಹಾಕಿಸ್ಕೊಳ್ಬೇಕಾಗಿತ್ತು. ಇನ್ನು ಅಭಿಷೇಕ ಕೂಡ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಫಸ್ಟು ದೇವ್ರನಾಮ ಎಲ್ಲ ಹಾಕಿ ನಂತರ ಅಭಿಷೇಕ ಸ್ಟಾರ್ಟ್ ಮಾಡೋದು. ಅಭಿಷೇಕ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. ಸೊ ಹರಸೇವೆ ಅಂದರೆ ಫಸ್ಟ್ ಇದೇ ರೀತಿಯೇ ಸ್ಟಾರ್ಟ್ ಆಗುತ್ತೆ. ಅಡುಗೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾರೆ ದೇವಸ್ಥಾನದಲ್ಲಿ. ಅಪ್ಪ ಏನು ಮಾಡ್ತಾ ಇದೀಯಾ? ಏನದು? ಯಾರು ಕೊಡ್ಸಿದ್ದು? ಮಮ್ಮಿ. ಚಪ್ರಕ್ಕೆಲ್ಲ ಹೂವೆಲ್ಲ ಹಾಕಿ ಎಲ್ಲ ಕೂಡ ರೆಡಿ ಆಯಿತು. ಇನ್ನು ಒಳಗಡೆ ಅಭಿಷೇಕ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಬಂದೆ ಹಾಲಿನ ತಿಮ್ಮೇಗೌಡ್ರು ಮಗ, ತಿಮ್ಮೇಗೌಡ್ರ ಮಗ ಕೃಷ್ಣಪ್ಪ. ಕೈ ತೋರಿಸ್ತೀನಿ ರೀ ಇಲ್ಲಿ. ಅವಾಗ್ಲೇ 1500 ರೂಪಾಯಿ ಆಗಿನ ಕಾಲದಲ್ಲಿ ಒಂದು 50,000 ರೇಂಜ್. ಹೈಯೆಸ್ಟ್ ಅಂದರೆ 3,000 ಅನ್ಸುತ್ತೆ. ಎಲ್ಲ 500, 1000, 500, 1000, 1500, 2000. ಈ ದೇವಸ್ಥಾನ ನಿರ್ಮಾಣ ಆಗೋ ಟೈಮಲ್ಲಿ ಜನಗಳೆಲ್ಲ ಏನು ದುಡ್ಡು ಕೊಟ್ಟಿರ್ತಾರೆ ಅಮೌಂಟ್ ಎಲ್ಲ ಅದನ್ನೆಲ್ಲ ಬರೆದಿದ್ದಾರೆ ಆ್ಯಕ್ಚುಲಿ ಅಲ್ಲಿ ಬೋರ್ಡಲ್ಲಿ. ಅಲ್ಲಿ ನಮ್ಮ ತಾತನ ಹೆಸರು ಕೂಡ ಇದೆ, ಅಂದರೆ ನಮ್ಮ ಅಮ್ಮ ಅವರ ಅಪ್ಪನ ಹೆಸರು ಇದೆ. ಅದನ್ನು ಓದ್ಬಿಟ್ಟು ಹೇಳ್ತಾ ಇದ್ರು. ಹಾಲಿನ ತಿಮ್ಮೇಗೌಡರ ಮಗ ಕೃಷ್ಣಪ್ಪ ಅಂತ ಹೇಳಿ 1500 ರೂಪಾಯಿ ಕೊಟ್ಟಿರೋದನ್ನ ಅಲ್ಲಿ ಬೋರ್ಡ್ ಮೇಲೆ ಬರ್ಸಿರೋದು. ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಅಮೌಂಟ್ ಸಮೇತನೇ ಅವ್ರ ಹೆಸರನ್ನೆಲ್ಲ ಬರ್ಸಿದ್ದಾರೆ. 1500 ರೂಪಾಯಿ ಅಂತ ಅಂದರೆ ಅವಾಗೆಲ್ಲ ಲಕ್ಷದ ಸಮಾನ ಅಂತಲೇ ಹೇಳ್ಬೋದು. ಸೊ ಹೈಯೆಸ್ಟ್ ಅಂತ ಅಂದರೆ 3000 ರೂಪಾಯಿ ಅಲ್ಲಿ ಕೊಟ್ಟಿರೋದು. ಎಲ್ಲರೂ 500, 1000, 1500, 2000, 3000ವರೆಗೂ ಕಲೆಕ್ಟ್ ಆಗಿರೋಂಥ ಅಮೌಂಟ್ನ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಬಳಸ್ಕೊಂಡಿರೋಂಥದ್ದನ್ನು ಬೋರ್ಡ್ ಮೇಲೆಲ್ಲ ಅದನ್ನು ಬರೆದಿಟ್ಟಿದ್ದಾರೆ. ಸೊ ಅವಾಗೆಲ್ಲ ದುಡ್ಡಿಗೆಲ್ಲ ಎಷ್ಟು ಬೆಲೆ ಇತ್ತು ಅನ್ನೋದನ್ನು ನೋಡ್ಬೋದು ನೀವು ಕೂಡ. ಹಾಗೆಯೇ ಇನ್ನು ದೇವ್ರ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಅಭಿಷೇಕ ಮಾಡೋಕ್ಕೂ ಮುಂಚೆ ಒಂದ್ಸತಿ ಪೂಜೆ ಮಾಡ್ತಾರೆ. ಹಾಗೆ ಇವರಿಬ್ರಿಗೂ ರೇಗಿಸ್ತಾ ಇದೆ. ತಮ್ಮನೇಲ್ಗೆ ನಿಮ್ಮಿಬ್ಬರದೇ ಫೋಟೋ ಹಾಕ್ತೀನಿ, ಇರು ನಾಮ ಹಾಕ್ಸ್ಕೊಂಡಿದ್ರಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದೆ. ಅದಕ್ಕೆ ತಿರುಗಿಬಿಟ್ಟು ನೋಡ್ತಾ ಇದ್ರು ಫೋಟೋ ತೊಗೊಳೋದಕ್ಕೆ ಅಂತ ಹೇಳಿ ರೇಗಿಸ್ತಾ ಇದೆ. ಹಾಗೆ ಇನ್ನು ಅಭಿಷೇಕ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು. ನೈವೇದ್ಯ ಎಲ್ಲ ಏನಿಟ್ಟಿರ್ತಾರೆ, ಬಾಳೆಹಣ್ಣು, ಬೆಲ್ಲ, ಡ್ರೈ ಫ್ರೂಟ್ಸು ಹಾಗೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದರು. ತುಂಬಾ ಚೆನ್ನಾಗಿತ್ತು ಪ್ರಸಾದ ಕೂಡ. ಹಾಗೆ ಇನ್ನು ಅಭಿಷೇಕ ಕೂಡ ಸ್ಟಾರ್ಟ್ ಮಾಡಿದ್ರು.
ನೋಡು ಗೋವಿಂದ ಪ್ರಸಾದ ತಿನ್ನು. ದ್ರಾಕ್ಷಿ ಗೋಡಂಬಿ ಅದಕ್ಕೆ ಅಂದ್ರೆ ಬಾರಿ ಓಪನ್ ಆಗುತ್ತೆ. ಸ್ವಲ್ಪ ಪಾಸ್ ಮಾಡ್ಕೊಳ್ಳಿ. ತುಂಬಾ ಚಿಕ್ಕದಾಗಿರೋ ಅಂಥ ಆಂಜನೇಯ ಸ್ವಾಮಿ ಮೂರ್ತಿ ಇದು. ಇದು ಆ್ಯಕ್ಚುಲಿ ದೊಡ್ಡದಾಗಿ ಮಾಡಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಕೂಡ ದೇವರು ಹೂ ಪ್ರಸಾದ ಕೊಡಲಿಲ್ವಂತೆ ಅವಾಗ. ಸೊ ಹಾಗಾಗಿ ನಾನು ಹೇಗಿದ್ದೀನಿ ಅದೇ ರೀತಿ ನನ್ನ ಪೂಜಿಸಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ವಿಗ್ರಹ ಕೂಡ ಏನು ದೊಡ್ಡದಾಗಿ ಮಾಡಿಲ್ಲ, ಅದೇ ವಿಗ್ರಹದಲ್ಲೇ ಪೂಜೆ ಮಾಡ್ತಾ ಇರೋದು. ಕೊಡಪ್ಪಲ್ಲಿ ಕೊಡು, ಒಂದು ಕಾಯಿ ಕೊಡು. ಕೊಡು ಪೂಜೆ ತಗೊಂತೀರ ಹಂಗೆ? ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಕತೆ ಕೂಡ ಇದೆ. ಏನು ಕತೆ, ಆ ದೇವ್ರು ಹೇಗೆ ಇಲ್ಲೇ ನಾನು ನಿಲ್ಲಿಸ್ಬೇಕು ಅಂತ ಹೇಳ್ತು ಅಂತ ಹೇಳಿ ನಾನು ಹಾಗೆ ಶೇರ್ ಮಾಡ್ತೀನಿ ಕಂಟಿನ್ಯೂಷನ್ ಬ್ಲಾಗಲ್ಲಿ. ಹಾಗೆಯೇ ಇನ್ನು ಮಂಗಳಾರತಿ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ್ರು. ಇನ್ನು ದೇವರಿಗೆ ಹಚ್ಚಿರುವಂಥ ಅರಿಶಿನ ಕೂಡ ಕೊಟ್ಟರು, ಎಲ್ಲ ಹಣೆಗಿಟ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಈ ದೇವ್ರಿಗೆ ಏನೇ ಹರಕೆ ಮಾಡಿಕೊಂಡ್ರು ಬೇಗನೆ ಈಡೇರುತ್ತೆ. ಹಾಗೆ ಹರಕೆ ಮಾಡ್ಕೊಂಡಿದ ನಂತರ ಅದೇನು ಬೇಡಿಕೆ ಈಡೇರಿರುತ್ತೆ ಆವಾಗ ಹರಿಸ್ಕೊಂಡು ಈ ರೀತಿ ಹರಸೇವೆ ಅಂತ ಮಾಡುವಂಥ ಪದ್ಧತಿ. ಅಂದರೆ ನಮ್ಮ ಕಡೆ ಎಲ್ಲ ಆಲ್ಮೋಸ್ಟ್ ಇದೇ ರೀತಿನೇ ನಡ್ಸ್ಕೊಂಡು ಬರ್ತಾರೆ. ಹರಕೆ ಮಾಡಿಕೊಂಡು ಈ ರೀತಿ ಹರಸೇವೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ರೀತಿ ಪೂಜೆ ಎಲ್ಲ ಮಾಡಿಸೋ ಅಂಥದ್ದು. ಈ ರೀತಿ ಎಲ್ಲ ಹರಸೇವೆ ಮಾಡೋದಕ್ಕೂ ಮುಂಚೆ ಮನೆ ದೇವ್ರುಗಳಿಗೆ ಎಲ್ಲದಕ್ಕೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ಫಸ್ಟು. ಅದರಲ್ಲಿ ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಅದು ಕೂಡ ಕೋಟೆ ಬೆಟ್ಟದಲ್ಲಿರುವಂಥದ್ದು. ಆ ದೇವರಿಗೆ ಹಾಗೆ ಹೆಣ್ಣು ದೇವರುಗಳಿಗೆ ಎಲ್ಲದಕ್ಕೂ ಕೂಡ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ನಂತರ ಈ ರೀತಿ ಹರಸೇವೆ ಎಲ್ಲ ಮಾಡ್ಕೊಳ್ಬೇಕು. ಯಾವುದೇ ದೇವರಿಗೆ ಹರಕೆ ಮಾಡಿಕೊಂಡ್ರು ಇದೇ ರೀತಿಯೇ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ನಮ್ಮ ಕಡೆ ಎಲ್ಲ ಹೀಗೇ ಮಾಡೋವಂಥದ್ದು. ನೋಡಿ ಎಲ್ಲರೂ ಕೂಡ ದೇವನಾಮ ಹಾಕಿಸ್ಕೊಂಡಿದ್ದೀವಿ. ಅಭಿಷೇಕ ಎಲ್ಲ ಮಾಡಿದ್ರು. ಸೊ ಇನ್ನು ಅಲಂಕಾರ ಮಾಡ್ತಾ ಇದ್ದಾರೆ. ಅಲಂಕಾರ ಆಗೋವರೆಗೂ ಈಚೆಗಡೆ ಕೂತಿರ್ತೀವಿ. ಸೊ ಆಮೇಲೆ ಪೂಜೆ ಮಾಡಿಸ್ಬೇಕು. ಎಲ್ಲ ಬಂದಿದ್ದೀವಿ. ಸುತ್ತ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹಾಗೆ ಗಾಳಿ ಕೂಡ ತಣ್ಣಗೆ ಬೀಸ್ತಾ ಇರುತ್ತೆ. ಹಾಗಾಗಿ ಬೇಜಾರಾಗೋದಿಲ್ಲ, ಇಲ್ಲಿ ಟೈಮ್ ಪಾಸ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. 2 ದೊಡ್ಡ ಮರ ಇದೆ. ಸೊ ನೆರಳು ಕೂಡ ಹಾಗೆ ಇರುತ್ತೆ. ಇನ್ನು ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ದೇವರಿಗೆ ಅಭಿಷೇಕ ಎಲ್ಲ ಮುಗೀತು. ಇನ್ನು ಅಲಂಕಾರ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ರು, ಹಾಗೆ ಯಾರ್ಯಾರು ಬಂದಿದ್ರು ಅಂದರೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರ್ಯಾರು ಬಂದಿದ್ರು ಅವ್ರ ಇಂಟ್ರೊಡಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸ್ವಲ್ಪ ವ್ಲಾಗ್ ದೊಡ್ಡದಾಗೋದ್ರಿಂದ ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.